ಬೆಳಿಗ್ಗೆ ತಿಂಡಿಗೆ ರುಚಿಕರವಾದ ಮೆಂತ್ಯ ಬಾತ್ ಮಾಡುವ ವಿಧಾನ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಒಂದು 10 ನಿಮಿಷದಲ್ಲಿ ಮಾಡಿ ಮುಗಿಸ್ಕೋಬೋದು. ಜೊತೆ ಕಾಂಬಿನೇಷನಾಗಿ ಚಟ್ನಿ ಆ್ಯಡ್ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ. ಒಂದ್ಸಲ ಈ ಥರ ಮಾಡಿ ನೋಡಿ, ಸೂಪರಾಗಿದೆ. ಬೇಗ ಮುಗಿಸ್ಕೋಬೋದು, ಲೇಟ್ ಆಗಲ್ಲ. ಬನ್ನಿ ಇದು ಯಾವಾಗ ಮಾಡುವ ವಿಧಾನ ತೋರಿಸ್ಕೊಡ್ತೀನಿ ಯಾವ ಥರ ಅಂತ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾಯಿದ್ದೀನಿ, ಸ್ವಲ್ಪ ಪುದೀನ ಹಾಕೋತಾಯಿದ್ದೀನಿ, ಹಾಗೆ ಒಂದು ಅರ್ಧ ಹೋಳಷ್ಟು ಕಾಯಿ ತುರಿ ಹಾಕೋತಾಯಿದ್ದೀನಿ. ಒಂದು 6ರಿಂದ 7 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ. ಅದನ್ನು ಸೈಡಲ್ಲಿ ಇಟ್ಬಿಟ್ಟು ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಜೀರಿಗೆ, ಏಲಕ್ಕಿ ಎಲ್ಲ ಹಾಕ್ಕೊಂಡು, ಕಸ್ತೂರಿ ಮೇಥಿ ಸ್ವಲ್ಪ ಹಾಕ್ಕೊಂಡು, ಒಂದು ಗೆಡ್ಡೆ ಈರುಳ್ಳಿ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಒಂದೇ ಒಂದು ದಪ್ಪ ಟೊಮೊಟೊ ಉದ್ದುದ್ದಾಗ ಹಚ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನಾದಮೇಲೆ ಮತ್ತೆ ಮಸಾಲೆ ರುಬ್ಬಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಬೇಯ್ತಾ ಇರಲಿ. 3ರಿಂದ 4 ನಿಮಿಷ ಮಸಾಲೆ ಬೇಯ್ದ ಮೇಲೆ ನೋಡಿ ಬೇಯ್ತಾ ಇದೆ ಮಸಾಲೆ. ಈಗ ಅದೇ ಮಸಾಲೆಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಒಂದು ಅರ್ಧ ಕಟ್ಟಷ್ಟು, ಅದನ್ನು ಹಾಕ್ಕೋತಾಯಿದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಹೊಡಿತದೆ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕ್ವಾಂಟಿಟಿ ಹಾಕ್ಕೊಳ್ಳಿ ನೀವು. ಅದನ್ನು ಒಂದು ನಿಮಿಷ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ 2 ಮಿಳ್ಳೆ ಅಷ್ಟು ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾಯಿದ್ದೀನಿ. ಅದೇ ಮಿಳ್ಳೆಯಲ್ಲಿ 4 ಲೋಟ ನೀರು ಹಾಕ್ಕೋತಾಯಿದ್ದೀನಿ. ರುಚಿಗೆ ತಕ್ಕನಾಗ ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ವಿಸಿಲ್ ಹಾಕಿ ಒಂದು ಕೂಗಿಸ್ಕೊಳ್ಳೋಣ. ನೋಡಿ, ಒಂದು ಕೂಗಿಸ್ಕೊಂಡಿದ್ದೀನಿ. ಯಾವ ಥರ ಆಗಿದೆ ನೋಡಿ. ಓಪನ್ ಮಾಡಿಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟ್ಗೆ ಹಾಕಿ ಸ್ವಲ್ಪ ಚಟ್ನಿ ಮಾಡ್ಕೊಂಡಿದ್ದೆ. ಕಡಲೆಕಾಯಿ ಮತ್ತು ಕಾಯಿ ಎರಡೂ ಹಾಕಿ ಮಿಕ್ಸಿಂಗಲ್ಲಿ ಚಟ್ನಿ ಮಾಡಿದೆ. ಸಖತ್ತಾಗಿರುತ್ತೆ ಕಾಂಬಿನೇಷನ್ ಚಟ್ನಿ. ನನಗೆ ತುಂಬ ಇಷ್ಟ ಆಗೋದು ಈ ಟೊಮೊಟೊ ಬಾತು ಯಾವುದೇ ಆಗಲಿ, ಮೆಂತ್ಯ ಬಾತು, ಇವಕ್ಕೆಲ್ಲ ಚಟ್ನಿ ತುಂಬ ಇಷ್ಟ ಆಗುತ್ತೆ.